ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಮ್ಮ ಹೊಸಕೋಟೆ ಹತ್ರ ಕುಂಬ್ಳಳ್ಳಿ ಗ್ರಾಮದಲ್ಲಿ ನಾನು ಇವತ್ತು ಈ ರೋಸ್ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ರಾಮಚಂದ್ರನವ್ರ ಜೊತೆ. ರೋಸ್ ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಕಿಂದ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಬಳಕೆ ಮಾಡ್ತಾ ಸರಿಸುಮಾರು 8 ತಿಂಗಳಿಂದ ಒಂದು ರೀತಿ ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದೇ ರೀತಿ ನಮ್ಮ ರಾಮಚಂದ್ರನವರು ನಮ್ಮ ಜೊತೆಲಿದ್ದಾರೆ. ಅವ್ರ ಕಡೆಯಿಂದ ಒಂದು ವಿಶೇಷವಾದ ಒಂದೆರಡು ಮಾಹಿತಿ ನಾವು ತಿಳ್ಕೊಳ್ಳೋಣ. ಆ ಮಾಹಿತಿ ನಮ್ಮ ಪ್ರತಿಯೊಬ್ಬ ರೈತರಿಗೂ ನಾವು ತಿಳಿಸೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಕಡೆಯಿಂದ ಒಂದು ಕಿರುಪ್ ಪರಿಚಯ ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಅನುಕೂಲ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಕಿರುಪ್ ಪರಿಚಯ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ತಿಳಿಸ್ಕೊಡ್ತಾ ನಿಮಗೆ ಏನೆಲ್ಲ ಅನುಕೂಲ ಆಗಿದೆ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಬಳಕೆ ಮಾಡ್ತಾ ಸ್ವಲ್ಪ ನಮ್ಮ ರೈತರಿಗೆ ನೀವು ಕ್ಲಿಯರಾಗಿ ನೀವು ತಿಳಿಸ್ಕೊಡ್ತೀರಣ್ಣ? ತಿಳಿಸ್ಕೊಡ್ತೀನಿ. ಮಾತಾಡ್ರಣ್ಣ. ನಮ್ಮವರು ಕುಂಬ್ಳಳ್ಳಿ, ಹೆಸರು ರಾಮಚಂದ್ರ. ಓಕೆ. ಸುಮಾರು ಒಂದು 2 ವರ್ಷದಿಂದ ಇದು ಪ್ರಾಡಕ್ಟ್ ನನಗೆ ಯೂಸ್ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಗೈತೆ 2 ವರ್ಷದಿಂದ. ಓಕೆ. ಇವಾಗ ಇದು ಹಾಕಿ 8 ತಿಂಗಳಾಯ್ತು ಗಿಡ ಹಾಕಿ. ಓಕೆ. ಇದು 8 ತಿಂಗಳಿಗೆ ಈ ತರ ಗಿಡ ಇದು ಪ್ರಾಡಕ್ಟ್ ಬಿಡಂಗಿಂದ ಈ ತರ ರೆಡಿ ಆಗೈತೆ. ಓಕೆ. ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ ಅಣ್ಣ ಇದರಿಂದ? ಇದು ಗೊಬ್ಬರದ ಬದಲು ಇದೇ ಬಿಟ್ರೆ ಚೆನ್ನಾಗಿ ಅನುಕೂಲ ಆಗ್ತೈತೆ ಅಂತ ನಾನು ರಾಸಾಯನಿಕ ಗೊಬ್ಬರ ಬದಲು ಇದನ್ನ ಬಿಟ್ರೆ ಒಳ್ಳೇದಾಗ್ತೈತೆ ರೈತರಿಗೆ ನಾನು ಹೇಳ್ತೀನಿ. ನೀವ್ ಹೇಳ್ತೀರಾ? ಓಕೆ. ನಿಮ್ಮ ತೋಟದಲ್ಲಿ ಇದನ್ನ ಬಳಕೆ ಮಾಡಿದ್ಮೇಲೆ ಏನೆಲ್ಲ ಗಿಡದಲ್ಲಿ ಚೇಂಜಸ್ ಆಗಿದೆ ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಚೆನ್ನಾಗಿ ಚಿಗುರು ಬಂದೈತೆ, ಮತ್ತೆ ಇದು ಸ್ಟಮ್ ಚೆನ್ನಾಗಿ ಬಂದೈತೆ, ಹೂವ ಶೈನಿಂಗು ಎಲ್ಲ ಚೆನ್ನಾಗಿ ಬಂದೈತೆ. ಓಕೆ. ಇದು ಮಾರ್ಕೆಟ್ಗೆ ಎತ್ಕೊಂಡು ಹೋದ್ರೆ ಎಲ್ಲಕ್ಕಿಂತ 10 ರೂಪಾಯಿ ಜಾಸ್ತಿ ಇದು ಹಾಕೊಡ್ತಾರೆ. ಓಕೆ. ಇದರಿಂದ ನಮ್ಗೆ ತುಂಬಾ ಎಲ್ಲ ಅನುಕೂಲ ಆಗೈತೆ ಇದು ಬಿಡಂಗಿಂದ. ಓಕೆ ಸ್ನೇಹಿತರೆ, ಮತ್ತೆ ಅಣ್ಣವ್ರು ಹೇಳಿದ್ರು ಮಾರ್ಕೆಟಲ್ಲಿ ತಗೊಂಡೋದ್ರೆ ನಮ್ಮ ಹೂವಕ್ಕೆ 10 ರೂಪಾಯಿ ಬೇಡಿಕೆ ಜಾಸ್ತಿ ಆಗ್ತೈತೆ ಅಂತ. ಖಂಡಿತ ನಾನು ಹೂವು ಯಾವ ಥರ ಕ್ವಾಲಿಟಿ ಇದೆ ಮತ್ತು ಚಿಗುರು ಯಾವ ಥರ ಇದೆ, ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸ್ನೇಹಿತರೆ. ಅಣ್ಣ, ಮತ್ತೆ ಇನ್ನೂ ಏನಾದರೂ ನಮ್ಮ ರೈತರಿಗೆ ನಿಮ್ಮ ಕಡೆಯಿಂದ ಸಜೆಷನ್ ಏನಾದರೂ ಹೇಳ್ತೀರಾ? ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇದು ರೈತರಿಗೆ ಹೇಳೋದೇನೆಂದರೆ ಇದು ಬಿಟ್ಟರೆ ಪ್ರಾಡಕ್ಟು ಎಲ್ಲ ಚೆನ್ನಾಗಿ ರೈತರು ಚೆನ್ನಾಗಿ ಚೆನ್ನಾಗಿ ಆಗ್ತಾರೆ ಅಂತ ನಾನು ಇದು ಇಷ್ಟಪಡ್ತೀನಿ. ಹೌದಣ್ಣ. ಇದು ಮತ್ತೆ ಆಮೇಲೆ ನಿಮಗೆ ಒಂದು ವ್ಯವಸಾಯ ಈ ರೋಸಲ್ಲಿ ನಿಮಗೆ ಎಷ್ಟು ವರ್ಷದ ಅನುಭವ ಅಣ್ಣ? ನಮಗೆ ಒಂದು 10 ವರ್ಷದಿಂದ ನನಗೆ ಅನುಭವ ಇದೆ ಸ್ನೇಹಿತರೆ. ಅಂದರೆ 10 ವರ್ಷದಲ್ಲಿ ಸರಿ ಸುಮಾರು ಮಾರ್ಕೆಟಲ್ಲಿ ಬರ್ತಕ್ಕಂಥ ಪ್ರಾಡಕ್ಟು ತುಂಬ ನೋಡಿರ್ತಾರೆ. ಯಾಕೆಂದರೆ ನಮ್ಮ ಹೊಸಕೋಟೆ ತಾಲೂಕು ಕುಂಬ್ಳಳ್ಳಿ ಅಂದರೆ ರೋಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಹೂವದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಬುನಾದಿ ಅಂದರೆ ಹೂವದಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಕುಂಬ್ಳಳ್ಳಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬ ರೈತರಿಗೂ ಮಿನಿಮಮ್ ಅಂದರೆ ಒಂದು 15-20 ವರ್ಷ ಅನುಭವ ಇರ್ತಕ್ಕಂಥವರೇ ಇದ್ದಾರೆ ಸ್ನೇಹಿತರೆ. ಇವತ್ತು ಅವರ ಅನುಭವ ಮೀರಿ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಾ ಇದೆ. ಅವರಿಗೆ ತುಂಬ ಖುಷಿಯಾಗಿದೆ. ನಿಜ ಅಲ್ವಣ? ಖುಷಿಯಾಗಿದೆ. ಓಕೆ ಸ್ನೇಹಿತರೆ, ಮತ್ತು ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ನಮ್ಮ ಅಣ್ಣವ್ರ ಕೈಯಲ್ಲಿ ಇದು ಏನಿದೆ ಮತ್ತು ಶೇತು ಮತ್ತು NPK ಅಂತ ನೋಡಿ ಸ್ನೇಹಿತರೆ. ಇದು ಶೇತು ಮತ್ತು ಆಮೇಲೆ NPK ಅಂತ ಇದು ಸ್ನೇಹಿತರೆ. ಇದನ್ನು ನಾವು ಸಾಯಿಲ್ ಕೇರ್ ಪ್ರಾಡಕ್ಟ್ ಅಂತ ನಾವು ಕರಿತೀವಿ ಸ್ನೇಹಿತರೆ. ಯಾವುದು? ಇದು ನಮ್ಮ ಶೇತು ಮತ್ತು ಆಮೇಲೆ NPK ಅಂತ ಸಾಯಿಲ್ ಕೇರ್ ಪ್ರಾಡಕ್ಟ್. ಅಂದರೆ ಇದು ಮಣ್ಣಿನ ಸಂರಕ್ಷಣೆನ ಇದು ಕಾಪಾಡ್ತಿದೆ ಸ್ನೇಹಿತರೆ, ನಮ್ಮ ಆ ಶೇತು ಮತ್ತು ಆಮೇಲೆ NPK ಅಂತ. ಮತ್ತು ಇದನ್ನು ಸ್ವಲ್ಪ ತೋರಿಸ್ತೀರಾ? ತುಂಬ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಸಾಯಿಲ್ ಕೇರ್ ಅಂದರೆ ಏನು, ಮತ್ತು ಸಾಯಿಲ್ ಬೂಸ್ಟರ್ ಪ್ರಾಡಕ್ಟ್ ಅಂದರೆ ಏನು, ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೆ. ಮತ್ತು ಆಮೇಲೆ ನೋಡಿ, ಇದು ನಮ್ಮ ಸಾಯಿಲ್ ಬೂಸ್ಟರ್ ಅಂತ ನಮ್ಮ ಪ್ರಾಡಕ್ಟು. ಜಿಂಕು, ವ್ಯಾಮು ಮತ್ತು ಆಮೇಲೆ ಕಲ್ಚರ್ ಅಂತ ಇದು ನಮ್ಮ ಸಾಯಿಲ್ ಬೂಸ್ಟರ್ ಅನ್ನೋ ಪ್ರಾಡಕ್ಟು ಸ್ನೇಹಿತರೆ. ನೀವು ಇದನ್ನು ಡ್ರಿಂಚಿಂಗು ಇಲ್ಲ ಅಂದರೆ ನೀವು ಡ್ರಿಪ್ಪಲ್ಲಿ ಕೊಡೋದ್ರಿಂದ ಒಂದು ರೀತಿ ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ನೀವು ನಿಮ್ಮ ತೋಟದಲ್ಲಿ ಬರುತ್ತೆ ಸ್ನೇಹಿತರೆ. ಅದನ್ನು ನೀವು ಕಾಣ್ಬೋದು ನೀವು. ಅಣ್ಣ, ಮತ್ತು ಈ ಪ್ರಾಡಕ್ಟ್ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ ನಿಮ್ಮ ಕಡೆಯಿಂದ? ಅದು ಕೆಳಗಡೆ ಇಟ್ಬಿಡ್ರಿ, ಅದನ್ನು ಪರವಾಗಿಲ್ಲ. ಯಾಕೆಂದರೆ ನಮ್ಮ ಇದರಲ್ಲಿ ನೆಟ್ ಸರ್ಫಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಆಮೇಲೆ ಹೇಳಬೇಕು ಅಂದರೆ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸು ನಮ್ಮ ಬಯೋ 19 ಮತ್ತು ಸ್ಟಮ್ ರಿಚು. ಸೊ ನಮ್ಮ ಅಣ್ಣನಿಗೆ ಏನದು ಉಪಯೋಗ ಆಗಿದೆ ಅಂತ ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಹೇಳ್ತೀರಣ್ಣ ಅದ್ರ ಬಗ್ಗೆ? ಇದು ಎಲ್ಲ ಮದ್ದಲ್ಲೇ ಕಲಸಿ ಹೊಡಿಬಹುದು. ಯಾವುದನ್ನ? ಇದು ಗಮ್ಮು. ಓಕೆ. ಅನುಕೂಲ ಏನೇನಾಗ್ತೈತೆ ಅಣ್ಣ ನಿಮ್ಗೆ? ಇದರಿಂದ ಎಲೆ ಚೆನ್ನಾಗಿ ಸೈನಿಂಗ್ ಬರ್ತೈತೆ. ಓಕೆ. ಮತ್ತೆ ಚೆನ್ನಾಗಿ ಗಿಡನೂ ಇದಾಗ್ತೈತೆ. ಓಕೆ. ಮಳೆ ಬಂದ್ರೆ ಒಂದು 20 ನಿಮಿಷ ಅಷ್ಟೇ ಬೇಕಾಗಿರೋದು, 1 ಅವರ್ ಏನು ಇರಂಗಿಲ್ಲ. 20 ನಿಮಿಷ ಇದ್ರೆ ಸಾಕು. ಓಕೆ. ಇದನ್ನ ನೋಡಿದ್ರೆ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಎಲ್ಲ. ಇದು ಮತ್ತೆ
ಚಿಗುರುದು. ಓಕೆ ಚಿಗುರು ಇದು ಹಾಕೊಂಡ್ರೆ ಚೆನ್ನಾಗಿ ಚಿಗುರು ಬರ್ತೈತೆ, ಸ್ಟಮ್ಮು ಬರ್ತೈತೆ. ಓಕೆ ಎಲ್ಲ ಇದು ಹಾಕೊಂಡು ನೋಡಿದ್ರೆ ಚೆನ್ನಾಗಿ ಇದು ಮಾಡ್ಬೋದು. ಓಕೆ ಪ್ರತಿಯೊಂದು ಸ್ಪ್ರೇಯಲ್ಲೂ ನೀವು ಎಲ್ಲಾದ್ರೂ ಮಾಡ್ತೀನಿ, ಎಲ್ಲಾದ್ರಲ್ಲೂ ಮಾಡ್ತೀನಿ. ಕೆಮಿಕಲ್ ಜೊತೆಲೆ ಮಾಡ್ತೀರಾ? ಕೆಮಿಕಲ್ ಜೊತೆಲ್ಲೇ ಮಾಡ್ತೀನಿ. ಓಕೆ ಓಕೆ. ನಮ್ ಗಿಡ ನೋಡ್ರಿ ಚೆನ್ನಾಗೈತೆ. ಓಕೆ ಈಗ ಅಣ್ಣವ್ರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಗಿಡ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಖಂಡಿತ ನಾನು ಆ ಗಿಡನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೋಡ್ಬೋದು ನೀವು ಗಿಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹೂವು ಮತ್ತು ಆಮೇಲೆ ಶೈನಿಂಗ್ ಕೂಡ ನೋಡ್ಬೋದು, ಮತ್ತು ಆಮೇಲೆ ಲಾಕ್ಸ್ ಕೂಡ ನೀವು ಗಮನಿಸ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಲಾಕ್ಸ್ ಕೂಡ ಹೊಡೆದಿದೆ, ಮತ್ತು ಚಿಗುರು ಕೂಡ ನೀವು ಗಮನಿಸ್ಬೋದು. ಎಲೆ ನೀವು ಕ್ವಾಲಿಟಿ ಥಿಕ್ನೆಸ್ಸು ನೀವು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫೈನಲಿ ನಮ್ಮ ಅಣ್ಣವ್ರಿಗೆ ತುಂಬ ಖುಷಿಯಾಗಿದೆ, ಮತ್ತು ಅದೇ ರೀತಿ ಇಲ್ಲೂ ಕೂಡ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಟೆಮ್ಮು ಮತ್ತು ಆಮೇಲೆ ಲಾಕ್ಸು ಮತ್ತು ಹೂವು ಕಂಪ್ಲೀಟ್ ಎಲ್ಲನೂ ನೀವು ಗಮನಿಸ್ಬೋದು. ತುಂಬ ಖುಷಿ ಆಗ್ತಿದೆ ನಮ್ಮ ಅಣ್ಣವ್ರಿಗೆ, ಯಾಕೆಂದರೆ ಮಾರ್ಕೆಟಲ್ಲಿ ಒಳ್ಳೆ ರೇಟು ಸಿಗ್ತಾಯಿದೆ, ಮತ್ತು ಅದೇ ರೀತಿ ಖರ್ಚು ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದೆ ಅವ್ರಿಗೆ ಸ್ನೇಹಿತರೆ. ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನಮಗೆ ಕಾಲ್ ಮಾಡ್ಬೋದು. ನಿಮಗೆ ಕರ್ನಾಟಕದಲ್ಲಿ ಎಲ್ಲಿದ್ದರೂ ಕೂಡ ನಾವು ನಿಮಗೆ ನಮ್ಮ ಪ್ರಾಡಕ್ಟು ನಾವು ತಲುಪಿಸೋಂಥ ನಾವು ಕೆಲಸ ಮಾಡ್ತೀವಿ. ಮತ್ತು ನಿಮಗೇನಾದರೂ ನಾವು ಕೊಡ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಯಾಕೆ ಅಂದರೆ ನೀವು ಮಾಡ್ತಕ್ಕಂಥ ಒಂದು ಶೇರ್ ಆಗಿರ್ಬೋದು, ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ನಮ್ಮ ಮುಂದಿನ ವೀಡಿಯೋಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ಪ್ರಾಡಕ್ಟ್ ಬೇಕಾದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ. ನನ್ನ ನಂಬರ್ ಬಂದು 9902168161 ಅಂತ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.